ಸಂಭ್ರಮ ಸೌರಭ ಸಂಭ್ರಮ ಸೌರಭ ಸಂಭ್ರಮ ಸೌರಭ ಸಂಭ್ರಮ ಸೌರಭ. ನಾನು ಅತ್ಯಂತ ದಡ್ಡ ಅಂದ್ರೆ ಎರಡು ವಿಷಯಗಳಲ್ಲಿ, ಒಂದು ಮ್ಯಾಥಮೆಟಿಕ್ಸು, ಒಂದು ಕ್ರಿಕೆಟ್. ನನಗೆ ಇದರಲ್ಲಿ ಏನೂ ಗೊತ್ತಿಲ್ಲ. ಮ್ಯಾಥಮೆಟಿಕ್ಸು ನನ್ನ ವೈರಿ ಸಬ್ಜೆಕ್ಟ್. ನಾನು ಬಾಲ್ಯದಿಂದಲೂ, ಮತ್ತೆ ನೀವು ಆಶ್ಚರ್ಯ ಆಗ್ಬೋದು, ನಾನು ಬಿಕಾಮ್ ಗ್ರಾಜ್ಯುಯೇಟ್. ಅದಕ್ಕೆ ಹೇಗಾದೆ ಅಂತ ಮಾತ್ರ ಕೇಳಬೇಡಿ, ಅದು ಒಂದು ಬಹಳ ದೊಡ್ಡ ದುರಂತ ಕಥೆ. ಈಗ ಏನೋ ತಂದೆ ತಾಯಿ ಬಲವಂತಕ್ಕೆ ಮದುವೆ ಆಗಿದೆ ಅಂತ ಹೇಳ್ತಾರೆ. ನಾನು ಆಗಲ್ಲ, ತಂದೆ ತಾಯಿ ಬಲವಂತಕ್ಕೆ ನಾನು ಬಿಕಾಮ್ ಮಾಡಿದೆ ಅಂತ ಹೇಳ್ತೀನಿ. ಬಿಕಾಮ್ ನನಗೆ ಮದುವೆ ಅಷ್ಟೇ ದುರಂತ ಅನುಭವವನ್ನು ಕೊಟ್ಟಿದೆ. ಲೆಕ್ಕದಲ್ಲಿ ನನಗೆ ತಲೆಗೆ ಈ ಕಿವಿ ಹಾಕಿ ಬಾಗಿಸೋದು ಅಂತಾರೆ, ಗೊತ್ತಾ ನಿಮಗೆ? ಅದು ಇವತ್ತಿಗೂ ನನಗೆ ಬರಲ್ಲ. ಕಿವಿ ಹಾಕಿ ಬಾಗಿಸೋದು ಭಾಗಾಕಾರ. ಅದರಲ್ಲಿ ಈ ಲಸ ಅ ಮತ್ತು ಮಸ ಅ ಕಂಡು ಹಿಡಿಯಿರಿ ಅಂತಿದೆ. LCA ಮತ್ತು SCA LCM SCM ಅದು ಇವತ್ತಿಗೂ ನನಗೆ ಬರಲ್ಲ. ನಾವು ಗಣಿತ ಪೇಪರ್ ಇದ್ದ ದಿವಸ ಎಕ್ಸಾಮ್ಗೆ ಹೋಗ್ತಿರ್ಲಿಲ್ಲ. ಕ್ಲಾಸ್ ಓದಿದ್ದು ಲೆಕ್ಕದ ಮೇಷ್ಟ್ರನ್ನ ನಾವು ನೋಡೇ ನಮಗೆ ಜ್ಞಾಪಕ ಇಲ್ಲ. ಅವನೊಂದೇ ನಾವು ತಪ್ಪಿಸೋದು. ಕನ್ನಡಕ್ಕೆ ಹೋಗ್ತೀವಿ. ಕನ್ನಡ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು. ಇಂಗ್ಲೀಷ್ ಇಂಟ್ರೆಸ್ಟು, ಸೋಷಿಯಲ್ ಸ್ಟಡಿ, ಪೊಲಿಟಿಕಲ್ ಸೈನ್ಸ್, ಮ್ಯಾಥಮೆಟಿಕ್ಸ್ ಅಂದರೆ ಯಾಕೋ ಕಬ್ಬಿಣದ ಕಡೆ ಇವತ್ತಿಗೂ ಬಹಳ ಅದೇ ಲೆಕ್ಕದಲ್ಲಿ ಪರ್ಫೆಕ್ಟ್ ಇದ್ರು ಅಂದರೆ ಅವ್ರಿಗೆ ಭಾವನೆಗಳಿರಲ್ಲ ಅಂತ. ನಿಮ್ಮನ್ನು ಮ್ಯಾಥಮೆಟಿಕ್ಸ್ ಲೆಕ್ಚರ್ ಯಾರು ಮಾತಾಡ್ಸ್ಕೊಂಡು ನೀವು ಅವ್ರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಇರಲ್ಲ. ಅಂಕಿ ಸಂಖ್ಯೆ ಅವ್ರಿಗೆ 2 ಅಂತ 2 4 ಆಗಬೇಕು ಅವ್ರಿಗೆ. ಅದು ಸಾಹಿತ್ಯದಲ್ಲಿ ನಡೆಯಲ್ಲ. ಇಲ್ಲಿ ಏನೇನೋ ಊಹಿಸ್ತೀವಪ್ಪ, ನಾವು ಏನೇನೋ ಕಲ್ಪನೆ ಮಾಡ್ತೀವಪ್ಪ. ಕಲ್ಪನೆಗೆ ಮ್ಯಾಥಮೆಟಿಕ್ಸಲ್ಲಿ ಅವಕಾಶ ಇಲ್ಲ. ಅಲ್ಲಿ 2 4 4 8 8 8 16 ಇಲ್ಲಿ ಕಲ್ಪನೆ ಇದೆ. ಬೆಂಗಳೂರು ತುಂಬ ಹಳೇದು, ಬಹಳ ಮರ್ತ್ಬಿಟ್ಟಿದ್ದೆ ನಾನು. ಮಲ್ಲೇಶ್ವರದ ಕ್ಲಬ್ಬಿನಿಂ ಪೋಪ ರಾಯರು ತುಂಬ ಹಳೇದಿಲ್ಲ. ಅದು ಹಳೆ ಬಗ್ಗೆ ಜ್ಞಾಪಕ ಇದೆ, ಅದನ್ನ ಜ್ಞಾಪಿಸ್ಕೊಂಡೆ. ಈ ಜ್ಞಾಪಕ ಇದೆ ಹೇಳ್ತೀನಿ. ಇದು ವಾಕ್ಯನ ಪೂರ್ಣ ಮಾಡಬೇಕಿತ್ತು. ಅವನದು ಏನು? ಮಲ್ಲೇಶ್ವರದ ಕ್ಲಬ್ಬಿನಿಂ ಮನೆಗೆ ಹೋಗುವ ವೇಳೆಗೆ ರಾಯರು ಬೆಳದಿಂಗಳ ರಾತ್ರಿಯೋಳ್ ಕೊಡೆಯನ್ನು ಹಿಡಿದರು. ನೋಡಿ, ಇಷ್ಟೇ. ಇದನ್ನು ಮುಂದುವರಿಸಬೇಕು, ಸಾಹಿತ್ಯ ಬೆಳೆಸಬೇಕು. ಮಲ್ಲೇಶ್ವರದ ಕ್ಲಬ್ಬಿನಿಂ ಮನೆಗೆ ಹೋಗುವ ರಾಯರು ಬೆಳದಿಂಗಳ ರಾತ್ರಿಯೋಳ್ ಕೊಡೆಯನ್ನು ಹಿಡಿದರು. ಮುಂದೆ ಮುಂದುವರಿಸಬೇಕು, ಇಷ್ಟೇ. ಮುಂದೆ ಮುಂದುವರಿಸೋದು ಹುತ್ಸರಾಗಿದ್ದರು ಅವರು ಮೋಸ್ಟ್ಲಿ. ಅದಕ್ಕೆ ಬೆಳದಿಂಗಳ ರಾತ್ರಿಯಲ್ಲಿ ಕೊಡೆ ಹೇಳಿದರು. ಇನ್ನೊಬ್ಬರು ಇಲ್ಲ ಪಾಪ, ಅವ್ರಿಗೆ ವಯಸ್ಸು ಬರುವಲ್ಲ, ಕೊಡೆ ಇದೆ, ಅದು ಹಿಡ್ಕೊಂಡ್ರೆ ಭಾರ ಆಗುತ್ತೆ, ಏರಿಸ್ಬಿಡೋಣ ಅಂತ ಏರಿಸಿರ್ಬೋದು ಅಂತ ಕೆಲವರು. ಇನ್ನು ಕೆಲವರು ಬಹುಶಃ ಸಾಲ ಮಾಡಿದ್ರೆ ಏನೋ, ಅವ್ರ ಮುಖ ಗೊತ್ತಾಗಬಾರ್ದು ಅಂತ ಕೊಡೆ ಹಿಡ್ಕೊಂಡ್ರು ಏನೋ. ಹೀಗೆ ಕಲ್ಪನೆ ಬಿಟ್ಟಿದ್ದು ನೀವೇನಾದ್ರೂ ಹೇಳ್ಬೋದು. ಎಲ್ಲರೂ ಇದೇ ಥರ ಒಂದೊಂದು ಬರೋದು. ಅವ್ರ ಹೆಂಡತಿ ಎದುರುಗಡೆ ಬರ್ತಿದ್ಲು, ಅದಕ್ಕೆ ಅವ್ರು ಕೊಡೆ ಬಿಡಿಸಿದ್ರು. ಅವ್ರ ಲವರ್ ಯಾರ ಜೊತೆಗೆ ನಿಂತಿದ್ಲು, ಅದಕ್ಕೆ ಅವ್ರು ಕೊಡೆ ಬಿಡಿಸಿದ್ರು. ಹಿಂಗೆಲ್ಲ ಹೇಳಿದ್ರು. ಅದೆಲ್ಲ ಆದಮೇಲೆ ಕವಿ ತನ್ನ ಮನದ ಇಂಗಿತವನ್ನು ಹೇಳ್ತಾನೆ. ಏನು? ಮಲ್ಲೇಶ್ವರದ ಕ್ಲಬ್ಬಿನಿಂ ಪೋಪರಾಯರು ಮರಗಳ ಮಧ್ಯೆ ನಡೆಯುವಾಗ ಹಕ್ಕಿಗಳ ಮಲ ಮೇಲೆ ಬೀಳಬಾರದೆಂದು ಕೊಡೆಯನ್ನು ಹಿಡಿದರು. ಆ ಮರಗಳ ಮಧ್ಯೆ ಹೋಗ್ಬೇಕಾದ್ರೆ ಹಕ್ಕಿ ಪಕ್ಷಿಗಳು ಮಲ ಮಾಡ್ತಾರಲ್ಲ, ಅದು ಬೀಳೋದು. ಪಾಪ ಅವ್ರ ಪರಿಸ್ಥಿತಿ ಹೀಗಿದೆ, ಸಾಲಗಾರ ಅಂತ ಹೆಸರಿಟ್ರು, ಅಂತ ಹೆಂಡತಿಯಿಂದ ತಪ್ಪಿಸ್ಕೊತಾನೆ ಅಂತ ಹೆಸರಿಟ್ರು. ಈ ಥರ ಸಮಸ್ಯಾ ಕವನಗಳನ್ನು ಈಗಿಲ್ಲ. ಏನೋ ಒಂದು ಕಾರಣ, ಅದರಲ್ಲಿ ಟಿವಿಯವರು ಸಮಸ್ಯೆಗಳು ಮಾಡೋದಕ್ಕಂತ ಎತ್ತಿದ ಕೈ. ಹೌದಾ? ಈ ಥರದ ಕಲ್ಪನೆಗಳಿಗೆ ಮ್ಯಾಥಮೆಟಿಕ್ಸಲ್ಲಿ ಅವಕಾಶ ಇತ್ತು. LCM SCM ಅದು ಎಷ್ಟು ಬರ್ಬೇಕು ಅಷ್ಟೇ ಬರಬೇಕು. ನಮಗೆ ಲೆಕ್ಕ ಶಾಲೆಗೆ ಬಂದುಬಿಡ್ತಿದ್ವಿ ನಾವು, ಮೇಷ್ಟ್ರು ಬಿಡ್ತಿರಲಿಲ್ಲ. ಪರೀಕ್ಷೆ ಪಾಠಚೀಲ ತೊಗೊಂಬಂದೆ ಶಾಲೆಗೆ. ಪ್ರಣಯಸ ಇವತ್ತು ಎಕ್ಸಾಮು, ಪಾಠಚೀಲ ತರಬಾರ್ದಾಗಿತ್ತು. ಏನು ತರಬೇಕಾಗಿತ್ತು? ಪೆನ್ನು ಪೇಡ ತರಬೇಕಾಗಿತ್ತು. ತರಲೇಂದ್ರೆ ಮನೆಗೆ ಹೋಗಿ ಬೇಡ, ಒಳಗೆ. ಯಾಕಂದ್ರೆ ಹೋದಂದ್ರೆ ನೀವು ಬರೋಂಗಿಲ್ಲ. ಪರೀಕ್ಷೆ ನಾವು ಬರ್ತೀರಿ, ಒಳಗೆ ಹೋಗಿ ನೋಡ್ತೀನಿ 32 ಪೆನ್ನು 32 ಪ್ಯಾಡು ಮೇಷ್ಟ್ರೇ ಕೊಟ್ಟಿದ್ದಾರೆ. ಎಲ್ಲರ ಪಾಠಚೀಲ ಮೂಲೆ. ಏನು ಸರ್ ಪೇಪರ್ ಇವತ್ತು ಅಂದೆ. ನಾ ಹೇಳಲ್ಲ, ನನ್ನ ಫ್ರೆಂಡನ್ನು ಕೇಳೋದು. ಹಿಂದ್ಗಡೆ ನನ್ನ ಗೆಳೆಯ ಗೋಲಿಂಗ ಕೂತಿದ್ದ, ಯಾವುದೋ ಪೇಪರ್ ಅಂದೆ. ಅವನೇನನ್ಬೇಕು, ಇನ್ನೂ ಕೊಟ್ಟೇ ಇಲ್ಲ. ನನ್ನ ಗೆಳೆಯ ಕೊಟ್ಟರು ಸಾರ್ ಮ್ಯಾಥಮೆಟಿಕ್ಸ್, ಅದರಲ್ಲೂ ಅಂಕಗಣಿತ ನನ್ನ ವೈರಿ ಸಬ್ಜೆಕ್ಟು. ನಾನು ಪಾಕಿಸ್ತಾನ ಕೂಡ ಅನ್ಸಲ್ಲ, ಅಂಕಗಣಿತಕ್ಕೆ ಅನ್ಸುತ್ತೆ. ಮೊದಲನೇ ಪ್ರಶ್ನೆನೇ ಈ ಕೆಳಗಿನ ಅಂಕಿ ಸಂಖ್ಯೆಗಳಿಗೆ ಲಸ ಮತ್ತು ಮಸ ಹೇಗಾಗಿರಬೇಡ. ನಮಗೆ ಕಣ್ಣಿಗೆ ಕತ್ಲು ಕವಿಯೋದನ್ನು ನಮಗೆ ಅವಾಗ ಗೊತ್ತಾಯ್ತು. ತಲೆ ಮೇಲೆ ಕೈ ಹೊತ್ತು ಅಕ್ಕಪಕ್ಕದಲ್ಲಿ ನೋಡ್ತೀವಿ, ಯಾರು ಸಹಾಯ ಮಾಡೋರಿಲ್ಲ. ನಮ್ಮಂಥವ್ರು ಈ ಮೇಷ್ಟ್ರುಗಳನ್ನು ಯಾವತ್ತೂ ನಂಬಬಾರ್ದು. ಏನು ಹೇಳ್ತಾರೆ, ಏನೇ ಕಷ್ಟ ಬರಲಿ ನಿಮಗೆ ನಮ್ಮನ್ನು ಕೇಳಿ ಅಂತ. ಅದರ ಪರೀಕ್ಷೆ ಸಮಯದಲ್ಲಿ, ಪರೀಕ್ಷೆ ಹಾಲ್ನಲ್ಲಿ ಯಾವತ್ತಾದ್ರೂ ಹತ್ರ ಬಂದಿದ್ದಾರೆ, ಬರಲ್ಲ. ಏನು ಮಾಡಬೇಕು? ಎಲ್ಲ ಆ ಕಡೆ ಈ ಕಡೆ ನೋಡ್ತಾ ಎದ್ವಾ ಕೂತ್ವಿ. ನಾನಂತೂ ಬೆಂಚ್ ಮೇಲೆ ಕಾಲು ಇಟ್ಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಕೂತು. ಆ ಪೊಸಿಷನ್ ಜ್ಞಾಪಕ ಬಂದಂದ್ರೆ ಬೆಂಚ್ ಇತ್ತು ಮುಂದೆ, ಡೆಸ್ಕ್ ಬೆಂಚ್.
ಆಗ ರೂಮ್ ಸೂಪರ್ವೈಸರ್ ಬಂದು ಎಂಥ ಮಾತಾಡಿದ್ದಾರೆ, ಏನ್ ಅನ್ಬೇಕು ಅವರು, ಪ್ರಾಣೇಶ ನೆಟ್ಟ ಕೂತ್ಕೋ, ಹಿಂದಿನ ಒಂದು ನೋಡಿ ಬರೀತಾನೆ. ಇದು ಅದ್ಭುತನೇ. ನನಗೇ ಒಂದು ಅಕ್ಷರ ಬರಲ್ಲ, ನಂದು ನೋಡಿ ಬರೋ ಬಡಿ ಮಗ ಅವನೇ ಆಗಿರಬೇಡ. ಅಂತಹ ಜ್ಞಾನಿಗಳು ಇಡೀ ಕ್ಲಾಸ್ ಖಾಲಿ ಪೇಪರ್ ಕೊಟ್ಟರು, ಒಬ್ಬರು ಬರೀತಿಲ್ಲ. ಪರೀಕ್ಷೆ ಬರೆಯೋದ್ರಲ್ಲಿ ಹುಡುಗಿಯರೇ ಯಾವಾಗಲೂ ಮುಂದೆ, ಯಾಕಂದ್ರೆ ಓದಿರ್ತದೆ, ಆಗಲೂ ಬೇರೆ ಕೆಲಸ ಇಲ್ಲ. ಎಲ್ಲ ಕೆಲಸಗಳು ಮತ್ತೆ ಬರಿಬೇಕು, ಓದಬೇಕು ಅಂದ್ರೆ ನಮಗೆ ಚಾಲೆಂಜ್. ಅವ್ರದೇ ಹೆಣ್ಮಕ್ಳು ರ್ಯಾಂಕ್ ಬರೋದು ಅದಕ್ಕೆ. ಎಲ್ಲಿ ಹೋಗಲ್ಲ, ಆಯ್ತು ಮಕ್ಕಳು ಹೊರಗಡೆ ಹೋಗಬೇಡ, ರಿಸ್ಟ್ರಿಕ್ಷನ್ ಒಳಗಡೆ ಓದು, ಹೆಣ್ಣು ಹುಡುಗಿ ನೀನು ನಮ್ಗೇನಿಲ್ಲ. 9 ಗಂಟೆ ಮನೆಗೆ ಏನು ಜಲ್ದಿ ಮನೆಗೆ ಬಂದೆ ಅಂತ ಕೇಳೋರು, ನೀವು 10 ಗಂಟೆ ಮೇಲೆ ಬರ್ಬೇಕು ಮನೆಗೆ ಅಂತ. ಈಗಲೂ ಹಾಗೆ ಕನ್ನಡದಲ್ಲಿ ಜೀವನ ದೊಡ್ಡ ಇಟ್ಟಿರುವಮ್ಮ, ನೀನು ಚೆನ್ನಾಗಿ ಓದ್ಬೇಕಮ್ಮ ಅಂತ ನನ್ನ ಮಗಳಿಗೆ ಹೇಳಿದೆ ಸರ್. ಅದು ಅವಳು ಸೀರಿಯಸ್ ಆಗಿ ತಗೊಂಡ್ಬಿಟ್ರು. ಆಗ್ತಿರೋದೇ ಕಾರಣಕ್ಕೆ ಲೈಟಾಗಿ ತಗೊಳ್ಳೋದು ಕೇಳಿ ಮಕ್ಕಳಿಗೆ. ಇದು ಜೀವನ ಅಲ್ಲ, ಬರೀ ಪರೀಕ್ಷೆ ಓದೇ ಜೀವನ ಅಲ್ಲ. ಪರೀಕ್ಷೆ ಓದೇ ಜೀವನ ಅಂತ ಅಂದ್ಕೊಂಡಿದ್ರೆ ನಾನು ಸದ್ಯ 25 ವರ್ಷ ಆಗಬೇಕಾಗಿತ್ತು. ಹೌದಾ? ದಯವಿಟ್ಟು ಮಕ್ಕಳಿಗೆ, ಓದೋ ಮಕ್ಕಳು ಓದ್ತವೆ, ಓದದೇ ಇರ್ತಕ್ಕಂಥ ಕೆಲವು ಮಕ್ಕಳು ಇರ್ತಲ್ಲ, ಅವುಗಳಿಗೆ ಫೋರ್ಸ್ ಬೇಡ. ಏನು ಬಲವಂತ ಮಾಡ್ತಾರೆ, ಏನದು ಆಗಲೇಬೇಕು, ನೀನು ಓದಲೇಬೇಕು. ನಮ್ಮ ತಂದೆ ಅಂದ್ರೆ ನಿಜವಾಗ್ಲೂ ಕೊಡುವಂತ ನಾವು ಅವ್ರಿಗೆ ಜ್ಞಾಪಿಸ್ತಿರ್ತೀವಿ. ನಮ್ಮ ತಂದೆಗೆ ನಾವು ಎಷ್ಟನೇ ಕ್ಲಾಸ್ ಓದ್ತಿದೀವಿ ಅಂತ ಗೊತ್ತಿಲ್ಲ, ಸ್ಕೂಲ್ಗೆ ಹೋಗೋದು ಗೊತ್ತಿರಲಿಲ್ಲ ನಮ್ಮ ತಂದೆಗೆ. ನಮ್ಮ ತಂದೆ ಮೇಷ್ಟ್ರು. ಮತ್ತೆ ನಿಮ್ಮ ಪ್ರಾಣಶಾಲಿ ಇರ್ತೀರಿ, ಏನೋ ಈ ಕಡೆ ಹೋಗಿರ್ಬೋದು ಸ್ಕೂಲಿಗೆ, ಆ ದಿಕ್ಕಿಗೆ ಹೋದ್ರೆ ಹೋದ ಅಂತ. ರಿಸಲ್ಟ್ ಬಗ್ಗೆ ಇವತ್ತು ರಿಸಲ್ಟ್ SLC ಪರೀಕ್ಷೆ ಆಯಿತು, ರಿಸಲ್ಟ್ ಬಂತು ಅಂದ್ರೆ ಬೆಳಿಗ್ಗೆ 5:30 ಹೇಳ್ತಾನೆ ಮಗ, ಪರೀಕ್ಷೆ ಕೊಟ್ಟು ಮಗ ಎಲ್ಲ ಬಟನ್ ಓಪನ್, ತಲೆಯಲ್ಲಿ ಕೂದು ಟ್ರೀ ಅಂತ, ಮಮ್ಮಿ ಇಂಟರ್ನೆಟ್ ಓಪನ್ ಆಗ್ತಿಲ್ಲ. ತಾಯಿ ತಲೆ ತುಂಬ ಸ್ನಾನ, ಇಡೀ ಮೈ ಒದ್ದಿ ದೇವರ ಮುಂದೆ ಓಂ ಸರ್ವನಾರಾಯಣ, ಓಂ ಸರ್ವಶ್ರೀಶ್ವರ, ಓಂ ಮಂಜುನಾಥೇಶ್ವರ, ತಾಯಿ ಪ್ರಾರ್ಥನೆ. ತಂದೆ ಈದ್ ಬೇಕು ಅಡ್ಡಾಡ್ದಂಗೆ ಅಮ್ಮ ಅಡ್ಡಾಡ್ತಿರ್ತಾನೆ ಆಫೀಸಿಗೆ. ಮಗನ ರಿಸಲ್ಟ್ಗೆ ನಮ್ಮ ಕಾಲಕ್ಕೆ ಏಪ್ರಿಲ್ 10ಕ್ಕೆ ರಿಸಲ್ಟ್ ಬರ್ತಿತ್ತು. 9ನೇ ತಾರೀಕು ನಮ್ಮಪ್ಪ ಊರಿಗೆ ಹೋಗೋರಿದ್ರು, ಅವತ್ತೇ ಕರೆದು ಓದ್ಬಿಟ್ರು ನನ್ನ. ನಾಳೆ ರಿಸಲ್ಟು, ನಾನು ಊರಲ್ಲಿ ಇರಲ್ಲ, ಇವತ್ತೇ ಓದಿದ್ದೀನಿ ಬಾ ಅಂತ. ಅಂದ್ರೆ ಫೇಲ್ ಆಗ್ತೀವಿ ಅಂತ ಅಷ್ಟು ಕಾನ್ಫಿಡೆನ್ಸ್ ಅವ್ರಿಗೆ. ನಮಗೂ ಅಷ್ಟೇ, ನಾವು ಬರದೇ ಇಲ್ಲ, ಏನು ಪಾಸ್ ಆಗ್ತೀವಿ. ನನ್ನ ಗೆಳೆಯ ಗುರುಲಿಂಗ ಮ್ಯಾಥಮೆಟಿಕ್ಸ್ ಅಲ್ಲಿ 2 ತಗೊಂಡಿದ್ದ, 3ಕ್ಕೆ 2 ಮೇಷ್ಟು ಈ ಪರಿ ಒದ್ರು ಅನ್ನಂದ್ರೆ ಅವ್ನು ಕೇಳಿದ್ರು, ಏನು 2 ಇಡೀ ವರ್ಷ ಪಾಠ ಮಾಡಿದ್ನಲ್ಲ ನಾನು ಗುರುಲಿಂಗ, ಅವನು ಇವ್ರಿಗಿಂತ ಜಾಸ್ತಿ ನಗಲಿದೆ ಸರ್. ಯಾಕೆ ಈ ಎಲ್ಲಾದ್ರೂ ನೀವು ಹ್ಯಾಕ್ ಕೊಟ್ರಿ ಸರ್ ನನಗೆ? ಅಷ್ಟು ಅರ್ಹತೆ ಇಲ್ಲ ನನಗೆ, ಹೆಂಗೆ ಕೊಟ್ರಿ ಅಂದ್ರೆ ಎಷ್ಟು ಅವ್ರು ಯಾರು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ಈಗ ನೀವೇನು ಭಯ ಬೀಳಿಸ್ತಿರಲ್ಲ ಮಕ್ಕಳನ್ನ, ಅದೇ ಮಕ್ಕಳ ಆತ್ಮಹತ್ಯೆ ಮಾಡ್ತಾರೆ. ಯಾಕಂದ್ರೆ ಮಕ್ಕಳಿಗೆ ಶಾಲೆ ಓದು, ಶಾಲೆ ಮಾರ್ಕ್ಸೇ ಜೀವನ ಅಂತ ಬಿಂಬಿಸಲಾಗ್ತಾ ಇದೆ ಇವತ್ತು. ಇದು ಹೋಗ್ಬೇಕು. ಸಂಗೀತ ಎಷ್ಟು ಜನ ಬದುಕ್ತಾರೆ ನಮ್ಮ ಕಡೆ. ಸಂಜೀವ್ ಕುಲಕರ್ಣಿ ಜಾಬ್ ಮಾಡ್ತಾರೆ, ನಾನು ಜಾಬ್ ಮಾಡ್ತೀನ, ಎಷ್ಟು ಜನ ಕಲಾವಿದರು ಜಾಬ್ ಮಾಡ್ತೀವ ನಾವು. ಹಾಗಾಗಿ ಸಾಹಿತ್ಯ, ಅವನ ಸಂಘಟನೆ ಇದನ್ನು ಮಾಡೋರಿಲ್ಲ ಇವತ್ತು. ಎಲ್ಲರೂ ಓದಿ ಒಂದು ಯಾವ್ದಾದ್ರು ಸಾಫ್ಟ್ವೇರ್ ಕಂಪನಿಗಳನ್ನ ಸೇರಿಬಿಟ್ರೆ ಸಮಾಜ ಸಾಹಿತ್ಯದ ಗತಿ ಏನು? ಮತ್ತೊಬ್ಬ ಬಸವಣ್ಣ ಹುಟ್ಟೋದು ಹೇಗೆ, ಮತ್ತೊಬ್ಬ ಸರ್ವಜ್ಞ ಹುಟ್ಟೋದು, ಕುವೆಂಪು, ಬೇಂದ್ರೆ, ಬೀಚಿ, ಮತ್ತೊಬ್ಬರು ಹುಟ್ಟೋದು. ಯಾಕಂದ್ರೆ ಸಾಹಿತ್ಯ ಗೀತೆ ಬರೋದು ಬೈತಾರೆ. ಬರೀ ಮೊದಲು ಸ್ಟಡಿ ಮುಗಿಸೋದು, ಮೊದಲು ಸ್ಟಡಿ. ಅದು ಒಂದು ಸ್ಟಡಿನೇ ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ ಸ್ನೇಹಿತರೆ. ಇವತ್ತು ಕಲೆಗಳಿಗೆ ಎಷ್ಟು ಪ್ರಚಾರ ಇದೆ, ಎಷ್ಟು ಬೆಲೆ ಇದೆ ಅಂದರೆ ಕಲೆಗಳಿಗೆ ಈ ಚಾನಲ್ಗಳು ನೋಡಿದ್ರೆ ಗೊತ್ತಾಗುತ್ತೆ. ಹೇಳಿದ್ರು ಪ್ರಾಣೇಶ್ವರ ದಿನ ಚಾನಲ್ ನೋಡಿದ್ರು ಕೂಡ ನಾವು ಮತ್ತೆ ಕೇಳ್ತೀವಿ ಅಂತ. ಏನೇ ಮಾಡಲಿ ಈ ಚಾನಲ್ ಅವ್ರು ಬರ್ತಾರೆ. ಹಾಲಿನಲ್ಲಿ ನೊಣ ಬಿದ್ದರೂ ಒಂದು ಸುದ್ದಿ ಆಗ್ತದೆ. ಇವತ್ತು ಹಾಲಿನ ನೊಣ ಬಿದ್ದಿದ್ದ, ನೀವು ಹಾಕಿದ್ದ, ಇಲ್ಲ ಸರ್ ಅದೇ ಬಿದ್ದಿದ್ದು, ಬಿದ್ದಿದ್ದ, ನೀವು ಮುಚ್ಚಳ ಯಾಕೆ ಮುಚ್ಚಿರ್ಲಿಲ್ಲ? ಏನು ಅವ್ರು ಪ್ಯಾನಲ್ ಡಿಸ್ಕಷನ್ ಆಗ್ತಾ ನೋಡ್ಬೇಕು, ಸುತ್ತ ಕೂತ್ಕೊಂಡು ಬಾ, ಅದಂತೂ ಕರ್ಣ ಮಧುರ ವಿಷಯನೇ ಇವರೆಲ್ಲ ಡಿಸ್ಕಸ್ ಮಾಡ್ತಿರ್ತಾರೆ. ಸೋಮವಾರ ಯಾವಾಗ ಜ್ಯೋತಿಷಗಳೆಲ್ಲ ಸೇರ್ತಾರೆ. ಸೋಮವಾರ ಇಮಿಡಿಯೇಟ್ ಹೇಳೋದು, ಸೋಮವಾರ ಯಾವಾಗ ಅಂದ್ರೆ ನನ್ನ ಪ್ರಕಾರ ಭಾನುವಾರದ ಮರುದಿವಸ. ಹಾಗೆ ಹೇಳ್ಬಿಡಿ ನೀವು, ಮಂಗಳವಾರ ಹಿಂದಿನ ದಿವಸ ಅಂತ ನೀವು ಯಾಕನ್ನಲ್ಲ. ಸುಮ್ಮನೆ ಡಿಸ್ಕಷನ್, ಬೇರೆ ಸುದ್ದಿ ಬೇಕು, ಏನ್ ಮಾಡಿದ್ರು ತೋರಿಸ್. ಅದಕ್ಕೆ ನನಗೂ ಚಾನಲ್ ದಿನ ಸಾಯಂಕಾಲ ಜಗಳ, ತೋರಿಸ್ಬೇಡಿ ಅಂತ ನಾನು ತೋರಿಸೋದವರು. ಫ್ರೀ ಕಾರ್ಯಕ್ರಮ ನೋಡಿ, ಪ್ರಾಣೇಶ್ KCC ಏನು ಮಾಡಲ್ಲ, ತೋರಿಸೋದೇ ತೋರಿಸೋದು. ಅದಕ್ಕೆ ನೀವೇನು ಮಾಡಿದ್ರು ಕೂಡ ಇವತ್ತು ಬೆಳಕಿಗೆ ಬರೋದಕ್ಕೆ ಮಾಧ್ಯಮಗಳಿದೆ, ಪತ್ರಿಕೆಗಳಿದೆ. ಮಕ್ಕಳನ್ನ ಬೇರೆ ಸ್ವಲ್ಪ ಹಾಕಿ, ಆಟಗಳಿಲ್ಲ. ಕ್ರಿಕೆಟ್ ನೋಡ್ತೀವಾಗಲಿ ನಾವೊಬ್ಬ ಆಟಗಾರ ಆಗಬೇಕು ಅನ್ನೋ ಕಲ್ಪನೆ ಇಲ್ಲ. ನಾನು ಇತ್ತೀಚೆಗೆ ಸಂಜೀವ್ ಕುಲಕರ್ಣಿ ಪ್ರಾಣೇಶ್ವರ ಸಂದೇಶಗಳನ್ನು ಕೊಡ್ತಾರೆ ಅಂತ. ಈ ಮಹಾಭಾರತ, ರಾಮಾಯಣ, ಭಗವದ್ಗೀತೆಗಳ ಬಗ್ಗೆ ಎಂಥ ಚರ್ಚೆ ಇದೆ. ಭಗವದ್ಗೀತೆ ಸೋಡಬೇಕು,
ನೋಡಿ ಅಂತ ಮಾತು. ಕಡ್ಡಿ ಪೆಟ್ಟಿಗೆ ಇರೋರು ಸುಡಲಿ, ನಮ್ಮ ಹತ್ರ ಕಡ್ಡಿ ಪೆಟ್ಟಿಗೆ. ಆದರೆ ನನ್ನ ಅನುಭವದ ಮೇರೆಗೆ ಸ್ನೇಹಿತರೆ, 16ನೇ ವಯಸ್ಸಲ್ಲಿ ನಿಮ್ಮ ಮಗ ಭಗವದ್ಗೀತೆಯನ್ನು ಓದೋದಕ್ಕೆ ಶುರು ಮಾಡಿದ ಅಂದರೆ ಅವನು ಯಾವತ್ತೂ ತಪ್ಪು ದಾರಿ ತುಳಿಯಲ್ಲ. ಅಷ್ಟು ಅದ್ಭುತವಾದಂಥ ಫಿಲಾಸಫಿ. ನಾನು ಇತ್ತೀಚೆಗೆ ಭಾಗವತ, ಮಹಾಭಾರತ, ರಾಮಾಯಣಗಳನ್ನ ಜಾಸ್ತಿ ಓದ್ತಿದ್ವಿ. ನಮ್ಮ ಮಕ್ಕಳಿಗೆ ಶಾಲೆ ಓದಿಗಿಂತ ಪುರಾಣಗಳನ್ನು ಹೆಚ್ಚು ಹೇಳಬೇಕನ್ನೋ ಅನಿಸಿತು. ಶಿಕ್ಷೆಯಿಂದ ನಮ್ಮ ಸಮಾಜ ಸುಧಾರಣೆ ಆಗಲ್ಲ. ಓದ್ರೆ ಅಭ್ಯಾಸ ಆಗಿಬಿಡ್ತಾರೆ. 3 ಸಾರಿ ಜೈಲಿಗೆ ಹೋಗಿ ಬಂದರೆ 4ನೇ ಸಾರಿ ಅವನೇ ಹೋಗ್ಬಿಡ್ತಾನೆ. ಪೊಲೀಸ್ ಒಳಗೆ ಹೋಗೋದು ಸುಲಭ, ಅಷ್ಟು ಸುಲಭ ಆಗಿದೆ. ಬೇಲು, ಜೈಲು ಕಾಮನ್. ಹೊರಗಡೆ ಇದ್ರೆ ಮರ್ಯಾದಿಲ್ಲ, ಜೈಲಿಗೆ ಹೋಗೋದ್ಮೇಲೆ ಇರಂಥ ಮರ್ಯಾದಿದೆ ಅವನಿಗೆ. ಅದೇನು ಸೆಕ್ಯೂರಿಟಿ ಕೊಡ್ತಾರೆ, ಅದೇನು ಗಾರ್ಡ್ಗಳು ಅವನಿಗೆ. ಹೀರೋ ಆಗ್ಬಿಡ್ತಾನೆ ಜನರ ಕಣ್ಣಲ್ಲಿ. ಅವಾಗೆಲ್ಲ ಜೈಲಿಗೆ ಹೋಗಿ ಬಂದರೆ ಅಯ್ಯೋ ಜೈಲಿಗೆ ಹೋಗಿ ಬಂದ್ರೆ ಕಣ್ಣಿಗೆ ಇರ್ತಿದ್ರು. ಇವಾಗ ಜೈಲಿಗೆ ಹೋಗಿ ಬಂದ್ರೆ ಅಣ್ಣ ಅಣ್ಣ ಅಂತ ಒಂದು ಹೋಗೋ ಬರೋದು, ಜೈಲಿಗೆ ಹೋಗಿ ಅಣ್ಣ ಅನ್ನೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನಾನು ಕಾಲೇಜಿನಲ್ಲಿ ಹೇಳ್ತೀನಿ. ಮೊದಲು ಡೋರ್ ಹತ್ರ ಬಂದು ಪ್ರಿನ್ಸಿಪಾಲ್, ನೀನು 4 ಜನ ನನ್ನ ಚೇಂಬರಿಗೆ ಬರೋ ಅಂತ ಪ್ರಿನ್ಸಿಪಾಲ್ ಅಂದರೆ ಕ್ಲಾಸಲ್ಲಿರಲ್ಲ ಗಾಬರಿ. ಅಮ್ಮ ಪ್ರಿನ್ಸಿಪಾಲ್ ಚೇಂಬರಿಗೆ 4 ಜನ ಕರೆದ್ರು, ಅವ್ರ ಗತಿ ಏನೋ ಎಂತು. ಹೌದಾ? ಇವತ್ತು 4 ಹುಡುಗರು ಪ್ರಿನ್ಸಿಪಾಲ್ ಚೇಂಬರ್ಗೆ ಹೋದರೆ ಪ್ರಿನ್ಸಿಪಾಲ್ ಕತೆ ಮುಗೀತು. ಟರ್ನ್ ಆಗಿದೆ ಪ್ರಪಂಚ. ಆದರೆ ಅದ್ಭುತ ಸ್ನೇಹಿತರೆ, ಇದನ್ನೇ ಯುಗ ಪರಿವರ್ತನೆ ಅಂತ ಕರಿತೀವಿ. ಆದರೆ ನೀವು ರಾಮಾಯಣ ಮಹಾಭಾರತಗಳು ಹೋದ್ರಿ, ಭಗವದ್ಗೀತೆ ಹೋದ್ರಿ, ಅವತ್ತಿನ ತತ್ವ ಇವತ್ತಿಗೂ ನಿತ್ಯ ನೂತನ. ಈ ಥರದ ಕಥೆಗಳನ್ನ ಮಕ್ಕಳಿಗೆ ದಯವಿಟ್ಟು ಪುರಾಣ ಪುಣ್ಯಕಥೆಗಳಿಂದಲೇ ತಿಳಿಸ್ಬೇಕು ತಾಯಿ. ಅಂದರೆ ಹೊರಗಡೆ ಎಲ್ಲೂ ಸಾಧ್ಯ. ಶಾಲೆ ಓದುಗಳಲ್ಲಿ ಏನಾದ್ರು ಭಗವದ್ಗೀತೆ ವಾಕ್ಯ ಸೇರಿಸಿದ್ರೆ ಗಲಾಟೆ, ಮಹಾಭಾರತ ಹೇಳಿದ್ರೆ ಗಲಾಟೆ, ರಾಮಾಯಣ ಅಯ್ಯೋ RSS ವಿಶ್ವ ಹಿಂದೂ ಪರಿಷತ್ತ, ಅವು ನಮ್ಮ ಸೊತ್ತು, ಇಡೀ ಮಾನವ ಕುಲದ ಸೊತ್ತುಗಳು. ಅದರಲ್ಲಿ ಎಷ್ಟು ಹಾಸ್ಯ ಇದೆ, ಎಷ್ಟು ತತ್ವ ಇದೆ, ಒಬ್ಬರಿಗಾದ್ರೂ ಗೊತ್ತಾ? ಇವಾಗ ಯಾವ್ದು ನಾವು ಯಾವಾಗಲೂ ಜೋಕ್ ಹೇಳ್ತಿರ್ತೀವಿ. ಮಮ್ಮಿ ಇಂಗ್ಲೀಷ್ ಮೀಡಿಯಂ ತಾಯಿ ಕೇಳ್ತಾರೆ, ಮಮ್ಮಿ ರಾಮ ತನ್ನ ವೈಫ್ ಸೀತೆನ 14 years ಯಾಕೆ ಫಾರೆಸ್ಟಿಗೆ ಕರ್ಕೊಂಡು ಹೋದ? ಕೇಳೋ ಪ್ರಶ್ನೆ ಇದೆ. ಅದನ್ನು ಇಂಗ್ಲೀಷಲ್ಲೇ ಕೇಳ್ತಾರೆ. ರಾಮ, ನೀನು ಸದ್ಯ ಲವರ್ ಅಂದಿಲ್ಲ ನಮ್ಗುಂಡ. ರಾಮ ತನ್ನ ಲವರ್ ಸೀತೆನ ಅಂತ ಕೇಳಿಲ್ಲ. ರಾಮ ತನ್ನ ವೈಫ್ ಸೀತೆನ 14 years ಯಾಕೆ ಫಾರೆಸ್ಟಿಗೆ ಕರ್ಕೊಂಡು ಹೋದ? ಅದಕ್ಕೆ ಅವ್ರ ಅಮ್ಮನ ಕಾನ್ವೆಂಟ್ ಸ್ಟೂಡೆಂಟು. ಮೋಸ್ಟ್ಲಿ ಅವಾಗ ಲಾಡ್ಜಸ್ ಇರಲಿಲ್ಲ ಅನಿಸುತ್ತೆ ಕಣ್ಣ, ಅದಕ್ಕೆ ಕರ್ಕೊಂಡು ಹೋಗ್ಬೋದು. ರಾಮಾಯಣ ಮಹಾಭಾರತಗಳನ್ನ ನೀವು ಓದಬೇಕಾ ಇದ್ರೆ ದಯವಿಟ್ಟು ಸೀರಿಯಲ್ಗಳನ್ನ ಸ್ವಲ್ಪ ಕಡಿಮೆ ಮಾಡಿ ನೀವು ಓದಬೇಕು. ಮಕ್ಕಳು ದೈಹಿಕವಾಗಿ ಸದೃಢವಾಗಿದ್ದಾಗ ಮಾತ್ರ ಆರೋಗ್ಯಶಾಲಿಗಳಾಗಿ ಇಂಥದನ್ನು ಓದೋದಕ್ಕೆ ಸಾಧ್ಯ. ನಿಮ್ಮ ಮಕ್ಕಳು ದೈಹಿಕವಾಗಿ ಸದೃಢರಾಗಿಲ್ಲ, ಆಟ ಆಡ್ತಾರೆ ಮಕ್ಕಳು. ಆಟನೇ ಇಲ್ಲ ನಿಮ್ಮ ಮಕ್ಕಳು. ಈಗಂತೂ ಕ್ರಿಕೆಟ್ ಸ್ಟಾರ್ಟ್ ಆಗುತ್ತೆ. ಯಾವ ಮಕ್ಕಳು ನೋಡಿ ಹಿಂಗೆ ಟಿಂಗ್ 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 ಸುಮ್ಮನೆ ಹಿಂಗೆ ತಿಕ್ಕತ್ತವೆ, ಹಿಂಗೆ ಆಗ್ತದೆ. ಅದು ಒಂದೇ ಆಟನ ಕಬಡ್ಡಿ ಆಡಿಸಿ. ಸಕಲ ಸ್ನಾಯುಗಳು ಆಕ್ಟಿವ್ ಆಗೋದು ಕಬಡ್ಡಿ ಆಟ. ಮೆಂಟಲ್ ಅಂಡ್ ಫಿಸಿಕಲ್ ಕೋಆರ್ಡಿನೇಷನ್ ಆಟ ಕಬಡ್ಡಿ. ನೋಡಿ ಕಬಡ್ಡಿ 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 ತಿರ್ಬೇಕಾದ್ರೆ ಉಸಿರು ಬಿಗಿ ಹಿಡಿತೀವಿ, ಕಣ್ಣುಗಳೆಲ್ಲ ಇರ್ತವೆ, 11 ಜನ ನೋಡ್ತೀವಿ, ಕೈಗಳು ಮುಟ್ಟೋದಕ್ಕೆ ಪ್ರಯತ್ನ ಮಾಡ್ತಿರ್ತದೆ, ಕಾಲುಗಳು, ಕೈ ಕಾಲು ಕಣ್ಣು ಮನಸ್ಸು ಎಲ್ಲ ಆಟದಲ್ಲಿ ಕೇಂದ್ರೀಕೃತ ಆಗ್ತಕ್ಕಂಥ ಆಟ ನಮ್ಮ ದೇಶೀಯ ಕಬಡ್ಡಿ ಆಟ. ಹೌದಾ? ಅದನ್ನ ಆಡಲ್ಲ ಮಕ್ಕಳು. ಇನ್ನೊಂದು ಹೇಳ್ತೀನಿ, ಯೋಗದಲ್ಲಿ ನಿಮಗೆ ಅಸ್ತಮಾ ಬರಲ್ಲ. ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಕಬಡ್ಡಿ ಆಡಿದರೆ ಅಸ್ತಮಾ, ಕಫ ಕಟ್ಟೋ ಕಾಯಿಲೆ ಬರಲ್ಲ. ಯಾಕಂದ್ರೆ ಉಸಿರಾಟದ ಗತಿ 21,600 ಸಾರಿ ಉಸಿರಾಡ್ತಾನೆ ಆರೋಗ್ಯವಂತ ಮನುಷ್ಯ. ಸ್ಮೋಕ್ ಮಾಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದ್ರೆ ಅವ್ರು ತಗೊಳ್ಳೋದು ಜಾಸ್ತಿ, ಬಿಡೋದು ಕಡಿಮೆ. ಹೌದಾ? ಒಳಗಡೆ ಜಾಸ್ತಿ ಇರಬೇಕು ಉಸಿರು, ಅಂದ್ರೆ ಕುಂಭಕ. ಹಿಂಗೆ 17 ಸೆಕೆಂಡಿಂದ ಆರಂಭ ಮಾಡ್ಬೇಕಂತಿದೆ. 17 ಸೆಕೆಂಡ್ ಜಾಸ್ತಿ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಅವಾಗ ನಿಮ್ಮ ಅಷ್ಟು ಆಯುಸ್ಸು ಮುಂದಕ್ಕೆ ಹೋಗುತ್ತೆ. ಎಷ್ಟೊತ್ತು ಉಸಿರು ಬಿಗಿ ಹಿಡಿತೀರೋ ಅಷ್ಟು ಆಯುಸ್ಸು ಮುಂದಕ್ಕೆ ಹೋಗುತ್ತೆ, ಅಷ್ಟು ದೀರ್ಘಾಯುಷ. ಅದಕ್ಕೆ 100 ವರ್ಷ ಇರ್ತಿದ್ರು ಋಷಿಗಳು. ಇದನ್ನ ಪ್ರಾಣಾಯಾಮ ಹೇಳಿದಂತ ಮನೆಗೆ ಹೋಗಿ ಪ್ರಯತ್ನ ಮಾಡಬೇಡಿ. ಯಾಕಂದ್ರೆ ಪಕ್ಕದಲ್ಲಿ ಅಜ್ಜ ಅಜ್ಜಿ ಕೂತಿದ್ರೆ ಪ್ರಾಣಾಯಾಮ ಹೇಳಿದಾನೆ ಅಜ್ಜ, ಉಸಿರು ಬಿಗಿ ಹಿಡಿದ್ರೆ ಎಷ್ಟು ಆಯುಸ್ಸು ಮುಂದೆ ಹೋಗುತ್ತೆ. ತಗೊಂಬಟ್ಟ ಸರ್, ಇವನು 17 ಸೆಕೆಂಡ್ ಎಣಿಸಿ, ಅಜ್ಜ ಬಿಡು ಬಿಡು ಎಲ್ಲಿ ಬಿಡ್ತಾ ಬಿಟ್ಟ ಬಿಟ್ಟ